ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಈ ಬೆಳಗಿನ ಜಾವದ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಧ್ಯಾನಕ್ಕಾಗಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಧ್ಯಾನಕ್ಕಾಗಿ 2ನೇ ವರ್ಷಗಳು 20ನೇ ಸಂಧಿ 2ನೇ ವಚನವು ಹೇಳುತ್ತದೆ, ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೆನು, ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಹಲ್ಲೆಲೂಯಾ. ಪ್ರಿಯರೇ, ಈ ಪ್ರಾರ್ಥನೆ ಅರಸನಾದ ಹಿಜ್ಕೀಯನು ಯೆಶಾಯ ಪ್ರವಾದಿಯಾಗಿರುವಂತಹ ಯೆಶಾಯನು ಬಂದು, ನಿನ್ನ ಪ್ರಾಣವು ನೀನು ಸಾಯುತ್ತಿ, ಮನೆಯನ್ನು ಸರಿಪಡಿಸ್ಕೋ, ಕರ್ತನಿದ್ದನ್ನು ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ ಆತನು ದೇವರ ಕಡೆ ಅಂತಂದ್ರೆ ಗೋಡೆ ಕಡೆ ತನ್ನ ಮುಖವನ್ನು ತಿರುಗಿಕೊಂಡು ಗೋಳಾಟದಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ದೇವರೇ, ಯಥಾರ್ಥ ಚಿತ್ತನಾಗಿ ನೀತಿವಂತನಾಗಿ ನಿನ್ನ ಕಟ್ಟಡಗಳನ್ನು ನೆರವೇರಿಸುತ್ತಾ ನಾನು ಜೀವಿಸುತ್ತೇನೆ, ನನ್ನ ಒಳ್ಳೆ ಕಾರ್ಯಗಳನ್ನು ನೆನಪು ಮಾಡಿಕೊಯ್ಯ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಮುಂದೆ ನಡೆದ ಘಟನೆ ಏನಂತಂದ್ರೆ, ಆತನು ಅರಮನೆಯನ್ನು ದಾಟಿ ಹೋಗುವ ಮೊದಲೇ ಪ್ರವಾದಿಯಾಗಿರುವಂತ ಯೆಶಾಯನು ದೇವರು ಮಾತಾಡ್ತಾನೆ, ಹೋಗಿ ನನ್ನ ನಿರ್ಣಯವು ನಾನು ಬದಲಾಯಿಸಿಕೊಂಡಿದ್ದೇನೆ ಹೇಳು. ಪ್ರಿಯರೇ, ಈ ಮಾತು ನಮಗೇನು ಕಳಿಸಿಕೊಡುತ್ತದೆ? ಅನೇಕ ಸಮಯಗಳಲ್ಲಿ ನಾವು ಯಥಾರ್ಥ ಚಿತ್ತರಾಗಿ ನೀತಿವಂತರಾಗಿ ಒಳ್ಳೆಯರಾಗಿ ನಡೆದರು ಜನರು ನಮ್ಮನ್ನು ಗಮನಿಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ನೋಡ್ತಾರೋ ಇಲ್ಲವೋ ಗೊತ್ತಿಲ್ಲ. ರಹಸ್ಯದಲ್ಲಿದ್ದ ನಮ್ಮ ಕರ್ತನು, ಭೂ ಆಕಾಶಗಳ ಒಡೆಯನು, ಸಾರ್ವಭೌಮನು, ಸರ್ವಾಂತರ್ಯಾಮಿ ಆಗಿರುವಂತ ನಮ್ಮ ಕರ್ತನಾದ ಯೆಹೋವನು ತನ್ನ ದೃಷ್ಟಿ ನಿನ್ನ ಮೇಲಿದೆ. ನಿನ್ನ ಯಥಾರ್ಥತೆ, ನಿನ್ನ ನೀತಿ, ಇವುಗಳು ಕರ್ತನ್ ನೋಡ್ತಾ ಇದ್ದಾನೆ. ನಾವು ಮಾಡಬೇಕಾಗಿದ್ದೇನು ಗೊತ್ತಾ? ಜನರು ನಮ್ಮನ್ನು ಗಮನಿಸಿದ್ರು ಗಮನಿಸದೆ ಇದ್ರು ದೇವರ ಸನ್ನಿಧಿಗೆ ಬೆಳಗಿನ ಜಾವದಲ್ಲಿ ಹೋಗಿ, ಕರ್ತನೇ, ಈಗೋ ನನ್ನನ್ನು ನಿನಗೆ ಒಪ್ಪಿಸಿ ಕೊಡುತ್ತೇನೆ, ನನ್ನ ಕಾರ್ಯಗಳಿವು ಸ್ವಾಮಿ. ಯಥಾರ್ಥವಾಗಿ ಕರ್ತನಿಗೆ ಪ್ರಾರ್ಥನೆ ಮಾಡುವಾಗ ಅದ್ಭುತಗಳಂತ ಆಶೀರ್ವಾದಗಳು ನಿನ್ನ ಮೇಲೆ ಇಳಿದು ಬರುತ್ತವೆ. ನಿನ್ನ ಮೇಲೆ ಮಾತ್ರವಲ್ಲದೆ ನಿನ್ನ ಪೀಳಿಗೆ ಆಶೀರ್ವದಿಸಲ್ಪಡುತ್ತದೆ. ನೀತಿವಂತರ ಮಕ್ಕಳನ್ನು ದೇವರು ಆಶೀರ್ವದಿಸುತ್ತಾನೆ. ಆತನೊಂದಿಗೆ ನಡೆದ ಜನರನ್ನು ಕರ್ತನು ಆಶೀರ್ವದಿಸುತ್ತಾನೆ. ಪ್ರಿಯರೇ, ನಿರಾಶೆಗೊಳ್ಳಬಾರದು, ಜಿಗುಪ್ಸೆಗೆ ಒಳಗಾಗಬಾರದು, ನಿರೀಕ್ಷೆ ಉಳ್ಳವರಾಗಿ ಮುಂದೆ ಹೋಗೋಣ. ನಮ್ಮ ನಿರೀಕ್ಷೆ ಕರ್ತನಲ್ಲಿ ಎಂದಿಗೂ ನಿರಾರ್ಥಕವಾಗದು. ಪ್ರಿಯರೇ, ಕರ್ತನ ನಂಬಿಗಸ್ತನು, ಆಶ್ವಾದಿಸಲು ಶಕ್ತನು. ಪ್ರಾರ್ಥಿಸೋಣವೋ, ಇದ್ದ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಬೇಡಿಕೊಳ್ಳೋಣ, ಹೇಳೋಣ, ದೇವರೇ, ಈಗೋ ಇದು ನನ್ನ ಜೀವಿತ ಸ್ವಾಮಿ, ನಿನ್ನೊಂದಿಗೆ ನಾನು ನಡೆದಿದ್ದೇನೆ, ಒಳ್ಳೆದನ್ನು ಮಾಡಿದ್ದೇನೆ ಕರ್ತನೆ. ಜನರು ಗಮನಿಸಿದರೆಲ್ಲ ಗೊತ್ತಿಲ್ಲ ಕರ್ತನೆ, ನೀನು ಅದನ್ನು ನೋಡ್ತಾ ಇದ್ದಿ. ಹಾಗೆ ಹೇಳುವುದಾದ್ರೆ ಅದ್ಭುತ ಆಶೀರ್ವಾದಗಳು ನಿನ್ನ ಒಳಗಾಗ್ತವೆ. ಪ್ರಾರ್ಥಿಸೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿಸಿರುವ ಪರಲೋಕದ ತಂದೆಯೇ, ಅರಸನಾದ ಹಿಜ್ಕೀಯನು ದೇವರೇ ಗೋಡೆ ಕಡೆ ಮೊರೆ ಮಾಡಿಕೊಂಡು ಗೋಳಾಟದಿಂದ ಅತ್ತ ಕಾರ್ಯಗಳನ್ನು ನೋಡಿ ಉತ್ತರಿಸಿದ್ದಿ ಸ್ವಾಮಿ. ಇನ್ನು ಸಾಯಿತಾನೆಂಬುದಾಗಿ ಹೇಳುವಾಗ 15 ವರ್ಷಗಳ ಆವಿಷ್ಕಾರವನ್ನು ಉದ್ದಾಗಿ ಮಾಡಿದ್ದಿ ಕರ್ತನೆ. ಅದೇ ರೀತಿಯಲ್ಲಿ ಸ್ವಾಮಿ, ಇವತ್ತು ಅನೇಕರು ನೀತಿವಂತರು ಯಥಾರ್ಥವಂತರಾಗಿ ನಡೆದುಕೊಂಡರು ಜನರು ಗುರುತಿಸದೇ ಇದ್ದಿರಬಹುದು, ಆದ್ರೆ ನೀನು ಗಮನಿಸುತ್ತಾ ಇದ್ದಿ. ನೀನು ಸಾರ್ವಭೌಮನು, ಸರ್ವಾಂತರ್ಯಾಮಿ, ನಮ್ಮನ್ನು ದೀರ್ಘವಾಗಿ ನೋಡುವವನು, ನಮ್ಮನ್ನು ಕಾಯುವವನು, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವನಾಗಿದ್ದೆ. ಅಯ್ಯ, ಏಕೋಬಿಸಿದ ನನ್ನ ಸಹೋದರ ಸಹೋದರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ. ಅದ್ಭುತ ಆಶೀರ್ವಾದಗಳಿಂದ ನಡೆಸು, ನೀನು ಮಹಿಮೆ ಹೊಂದು. ಯೇಸು ಸರ್ವಶಕ್ತಿಗಳ ನಾಮದಲ್ಲಿ ಸ್ತೋತ್ರದೊಡನೆ ಬೇಡಿ ಹೊಂದಿಕೊಳ್ಳುತ್ತವೆ ಪರಲೋಕದ ತಂದೆ. ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.